ಒಂದು ಸೌಟ ಬೇಸನ ಮನೆಯಾಗಿತ್ತಂದ್ರೆ ಇವತ್ತೇ ಮಾಡಿರಿ ಈ ಹೊಸ ವಿಧಾನದ ಸ್ವೀಟ್ ರೆಸಿಪಿ. ಒಂದು ಸೌಟ ಬೇಸನ್ಗೆ 2 ಸೌಟ ಬೆಲ್ಲ, 1 ಸೌಟ ನೀರು ಹಾಕಿ ನೀಟಾಗಿ ಕರಗಿಸ್ಬೇಕ್ರಿ. ಕರಗಿದ ನಂತರ ಫಿಲ್ಟರ್ ಮಾಡ್ಕೊರಿ. ಒಂದು ಅರ್ಧ ಕಪ್ಪಿನಷ್ಟು ನೀರು ಹಾಕಿ ಅದನ್ನು ಅದರೊಳಗೆ ಹಾಕೋರಿ. ಈಗ ಇದನ್ನು ಪಕ್ಕಕ್ಕೆ ಇಡ್ರಿ. ಇನ್ನೊಂದು ಪಾತ್ರೆ ಒಳಗೆ 2 ಸೌಟಿನಷ್ಟು ಹಾಲು ಹಾಕ್ರಿ, ಬಿಸಿ ಮಾಡಕ್ಕೆ ಇಡ್ರಿ. ಬಿಸಿ ಆದ ನಂತರ ಮುಚ್ಚಿ ಪಕ್ಕಕ್ಕೆ ಇಡ್ರಿ. ಒಂದು ದಪ್ಪ ತಳದ ಪಾತ್ರೆ ಇಡ್ರಿ. 1 ಸ್ಪೂನ್ ತುಪ್ಪ ಹಾಕ್ರಿ, 1 ಸ್ಪೂನ್ ಎಣ್ಣೆ ಹಾಕ್ರಿ. ಬಿಸಿ ಆದ ನಂತರ ಬೇಸನ್ ಹಾಕ್ರಿ. ಲೋ ಫ್ಲೇಮ್ನೊಳಗೆ ಘಮ ವಾಸನೆ ಬರಲಿ, ಸ್ವಲ್ಪ ಕಲರ್ ಚೇಂಜ್ ಆಗಲಿ, ಹಿಟ್ಟು ನೀರಾಗಲಿ ರೀ, ಅಲ್ಲಿವರೆಗೆ ನಾವು ಇದನ್ನು ಫ್ರೈ ಮಾಡ್ಕೋಬೇಕ್ರಿ ಫ್ಲೇಮ್ ಲೋನಲ್ಲೇ. ಈಗ ಪರ್ಫೆಕ್ಟ್ ಆಗೈತಿ. ಗ್ಯಾಸ್ ಫ್ಲೇಮನ್ನು ಆಫ್ ಮಾಡಿಕೊಂಡು 1-2 ಏಲಕ್ಕಿಯನ್ನು ಓಪನ್ ಮಾಡಿ ಹಾಕ್ಕೊಡ್ರಿ. ಅಂದ್ರೆ ಅದರಲ್ಲಿರುವಂಥ ಆರೋಮಾ, ಅದರ ಸ್ಮೆಲ್ ಚೆನ್ನಾಗಿ ಸೇರ್ತೈತೆ ರೀ. ಇದು ಚಿರೋಟಿ ರವೆ ಹಾಕೋಬಹುದು, ಇಲ್ಲ ಉಪ್ಪಿಟ್ಟು ರವೆ ಹಾಕೋಬಹುದು. ನೀವು ನಿಮ್ಮ ಮನೆಯಾಗ ಯಾವುದೈತಿ ಅದೇ ಹಾಕೋರಿ. ಅದು ಎಷ್ಟಪ್ಪ ಅಂತಂದ್ರೆ ನೀವು ಬೇಸನ್ ಎಷ್ಟು ಹಾಕ್ಕೊಂಡಿರಿ ಅಷ್ಟು ರೀ. ಅದರ ಅರ್ಧದಷ್ಟು ಡ್ರೈ ಕೋಕೋನಟ್ ತುರಿ ಹಾಕೋರಿ. ಹಾಕಿ ನೀಟಾಗಿ ಮಿಕ್ಸ್ ಮಾಡಿರಿ. ಮಿಕ್ಸ್ ಮಾಡಿದ ನಂತರ ಗ್ಯಾಸ್ ಫ್ಲೇಮನ್ನು ಆನ್ ಮಾಡ್ಕೊರಿ. ಆನ್ ಮಾಡಿಕೊಂಡು ಲೋ ಫ್ಲೇಮ್ನೊಳಗೆ ನೀಟಾಗಿ ನಮ್ಮ ರವೆ ಅನ್ನೋದು ಅದ್ರೊಳಗೆ ಹಳ್ಳಿ ಹೂವು ಆದಂಗೆ ಆಗ್ಬೇಕ್ರಿ. ಅಲ್ಲಿವರೆಗೆ ನಾವು ಚಂದಾಗ ಘಮ ವಾಸನೆ ಬರುವಂಗೆ ಫ್ರೈ ಮಾಡ್ಕೋಬೇಕ್ರಿ. ನಿಮಗೆ ಈ ರೆಸಿಪಿ ಏನಾದರೂ ಇಷ್ಟ ಆಯಿತು ಅಂದ್ರೆ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ, ಒಂದು ಲೈಕ್ ಕೊಡ್ರಿ, ಬಂದು ಸರ್ಕಲ್ಗೆ ಶೇರ್ ಮಾಡಿರಿ. ಈ ಚೆನ್ನಾಗಿ ಮಿಕ್ಸ್ ಆದ ನಂತರ ಕುದಿಯುತ್ತಿರುವಂಥ ಬೆಲ್ಲದ ನೀರು, ಬಿಸಿ ಇರುವಂಥ ಹಾಲನ್ನು ಹಾಕಿ ನೀಟಾಗಿ ಕಲಸ್ರಿ. ಇದನ್ನು ಈಗ ಕಲಿಸ್ದಂಗೆ ಇದು ಏನಾಗುತ್ತೆ, ನಾವು ಮಿಕ್ಸ್ ಮಾಡ್ತಾ ಮಾಡ್ತಾ ಗಟ್ಟಿಗೆ ಆಗತ್ತೆ ರೀ. ಇಷ್ಟು ಥಿಕ್ನೆಸ್ ಬಂತು ಅಂದ್ರೆ 1 ಸ್ಪೂನಷ್ಟು ತುಪ್ಪ ಹಾಕ್ರಿ. 1 ಸ್ಪೂನ್ ತುಪ್ಪ ಎಷ್ಟು ಅದ್ಭುತವಾಗಿರುವಂಥ ಕೆಲಸ ಮಾಡ್ತೈತಿ ನೋಡಿರಿ. ಈಗ 1 ಸ್ಪೂನ್ ತುಪ್ಪ ಹಾಕಿದ ನಂತರ ಪ್ಯಾನ್ ಎಲ್ಲ ಬಿಡಾಕತ್ತೀರಿ. ನಮಗೆ ಅದಕ್ಕೇನೋ ಹತ್ಕೊಳಕತ್ತಿಲ್ಲ ರೀ. ಮತ್ತು ಶೈನಿಂಗು ಬಂತು ರೀ ಇದು ನಮ್ಮದು. ಈಗ ಇಷ್ಟು ಗಟ್ಟಿಗೆ ಆಯಿತು, ಇಷ್ಟು ಥಿಕ್ನೆಸ್ ಆಯಿತು, ಒಂದು ಗುಡಾಕತ್ತೈತಿ, ನಮ್ಮ ಪ್ಯಾನ್ ಬಿಡಾಕತ್ತೈತಿ ಅಂದಾಗ ಮುಚ್ಚಳವನ್ನು ಮುಚ್ಚಿ 2 ನಿಮಿಷ ಬೇಯಿಸ್ಕೊರಿ ಚೆನ್ನಾಗಿ. 2 ನಿಮಿಷದ ನಂತರ ಮಿಕ್ಸ್ ಮಾಡಿರಿ. ಈಗ ಪರ್ಫೆಕ್ಟ್ ಆಗೈತೆ ರೀ ನಮ್ದು. ಎಲ್ಲ ಒಂದು ಗುಡಾಕತ್ತೈತಿ. ಗ್ಯಾಸ್ ಫ್ಲೇಮನ್ನು ಆಫ್ ಮಾಡಿಕೊಂಡು ತುಪ್ಪ ಸವರಿರುವಂಥ ತಟ್ಟೆಗೆ ಹಾಕ್ರಿ. ನಮ್ಮ ಪಾತ್ರೆ ಕೂಡ ಏನೂ ತಗಲಿಲ್ಲ ನೋಡ್ರಿ. ಈಗ ನಿಮಗೆ ಯಾವ ಸೈಜಿನಲ್ಲಿ ಬೇಕು ಆ ಸೈಜಿನಲ್ಲಿ ಕಟ್ ಮಾಡಿಕೊಂಡ್ರೆ ಅಂದ್ರೆ ಪರ್ಫೆಕ್ಟ್ ಆಗಿರುವಂಥ ಹೊಸ ವಿಧಾನದ ಅದ್ಭುತ ರುಚಿಯ ಮತ್ತು ಒಂದು ಹೆಲ್ತಿ ಆಗಿರುವಂಥ ಸ್ವೀಟ್ ರೆಡಿ ಆತ್ರಿ. ಅದು ಕೂಡ ನಾವು ಬೆಲ್ಲದಿಂದ ಮಾಡಿರುವಂಥ ಈ ಸ್ವೀಟ್ ಬಾಯಾಗಿಟ್ರೆ ಕರಿಗೆ ಹೋಗ್ತೈತೆ ರೀ. ಟೇಸ್ಟ್ ಕೂಡ ಅದ್ಭುತವಾಗಿರ್ತೈತಿ. ಟ್ರೈ ಮಾಡಿರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.